ಕುಳಮರದ ತೊಗಟೆಯಿಂದ ತೆಗೆದ ಹಳದಿ ಬಣ್ಣದ ಅಂಟು ಪದಾರ್ಥವೇ ಗುಗ್ಗುಳ. ಗುಗ್ಗುಳ ಉತ್ತರ ಭಾರತದಲ್ಲಿ ಸ್ಥಳೀಯ ಸಸ್ಯಗಳಿಂದ ಪಡೆದ ಗಮ್ ರಾಳವಾಗಿದೆ. ವೈಜ್ಞಾನಿಕವಾಗಿ ಕಾಮಿಫೆರಾ ವೈಟೆ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಗುಗ್ಗುಳ ಅಂತ ಕರೀತಾರೆ. ಹೆಚ್ಚು ಕಡಿಮೆ 3000 ವರ್ಷಗಳಿಂದ ಗುಗ್ಗುಳವನ್ನು ನಮ್ಮ ದೇಶದ ಆಯುರ್ವೇದ ಔಷಧಿಯಲ್ಲಿ ಬಳಸಲಾಗುತ್ತಿದೆ. ಸಂಶೋಧನೆಯ ಪ್ರಕಾರ ಬೋಸ್ಟೇಲಿಯಾ ಸೆರಾಟಾ ಸಸ್ಯದಿಂದ ಹೊರತೆಗೆಯಲಾದ ಗುಗ್ಗುಳ ತುಂಬಾನೇ ಪ್ರಭಾವಶಾಲಿಯಾಗಿದೆ. ಗುಗ್ಗುಳವನ್ನು ದೇಹದ ಹೆಚ್ಚು ಕೊಬ್ಬಿನಾಂಶವನ್ನು ಕರಗಿಸಲು, ರಕ್ತನಾಳಗಳ ಗಟ್ಟಿಯಾಗುವಿಕೆಯನ್ನು ತಡೆಗಟ್ಟಲು ಮತ್ತು ಆರ್ಥ್ರೈಟಿಸ್ ಸಮಸ್ಯೆ ನಿವಾರಿಸಲು ಬಳಸಲಾಗುತ್ತಿತ್ತು ಅಂತ ಸುಶ್ರುತ ಸಂಹಿತೆಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಅಂಟನ್ನು ಅಗರಬತ್ತಿ, ಧೂಪ ಹಾಗೂ ಸುಗಂಧ ದ್ರವ್ಯಗಳಲ್ಲಿ ಬಳಸಲಾಗುತ್ತದೆ. ಗುಗ್ಗುಳದ ಲಡ್ಡು ಕೂಡ ತಯಾರಿಸುತ್ತಾರೆ. ಇದರ ಆರೋಗ್ಯ ಲಾಭ ಏನೆಂದ್ರೆ, ಇದು ನಮ್ಮ ದೇಹದಲ್ಲಿ LDL ಅಂದ್ರೆ ಬ್ಯಾಡ್ ಕೊಲೆಸ್ಟ್ರಾಲ್ ಮತ್ತು ಟ್ರೈಗ್ಲಿಸರೈಡ್ ಎರಡನ್ನೂ ಕಡಿಮೆ ಮಾಡುತ್ತದೆ. HDL ಅಂದ್ರೆ ಗುಡ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚು ಮಾಡುತ್ತದೆ. ಅದಕ್ಕೆ ಇದು ಹೃದಯದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಇದು ಹೃದಯ ಸಮಸ್ಯೆಗಳನ್ನು ಮತ್ತು ಪ್ಯಾರಲೈಸಿಸ್ ಅಂದ್ರೆ ಲಕವಾ ತೊಂದರೆಯನ್ನು ಕಡಿಮೆ ಮಾಡುವಲ್ಲಿ ಸಹಾಯ ಮಾಡುತ್ತದೆ. ಗುಗ್ಗುಳ ಸೇವನೆಯಿಂದ ಲಿವರ್ನ ಆರೋಗ್ಯ ಸುಧಾರಿಸುತ್ತದೆ. ಥೈರಾಯ್ಡ್ ಗ್ರಂಥಿಯ ಕಾರ್ಯಕ್ಷಮತೆ ಹೆಚ್ಚಿಸುತ್ತದೆ. ದೇಹದಲ್ಲಿ ಶಕ್ತಿಯನ್ನು ಹೆಚ್ಚಿಸುತ್ತದೆ. ವಾತದೋಷ ಉಂಟಾದಾಗ ಅಂದ್ರೆ ವಾತ ಇಂಬ್ಯಾಲೆನ್ಸ್ ಆದಾಗ ಗುಗ್ಗುಳ ತುಂಬಾನೇ ಉಪಯುಕ್ತವಾಗಿದೆ. ಸಂಧಿವಾತ ಆಗಿರ್ಬೋದು, ಆರ್ಥ್ರೈಟಿಸ್, ಸಿಯಾಟಿಕಾ ತೊಂದರೆ ಆಗಿರ್ಬೋದು, ಇವುಗಳಿಗೆ ಇದು ರಾಮಬಾಣ. ಗುಗ್ಗುಳ ಆಂಟಿ ಇನ್ಫ್ಲಮೇಟರಿ ಗುಣ ಹೊಂದಿರೋದ್ರಿಂದ ಮೊಡವೆಯಾಗಿರ್ಬೋದು, ಎಕ್ಸಿಮಾ, ಸೋರಿಯಾಸಿಸ್ ಇಂತಹ ಚರ್ಮದ ಸಮಸ್ಯೆಗಳಲ್ಲಿ ಉಪಯುಕ್ತವಾಗಿದೆ. ಗುಗ್ಗುಳ ಇನ್ಫ್ಲಮೇಷನ್ ಅಂದ್ರೆ ಉರಿಯೂತ ಕಡಿಮೆ ಮಾಡುತ್ತೆ. ಇದು ನಮ್ಮ ದೇಹದಲ್ಲಿನ ಟಾಕ್ಸಿನ್ಸ್ ತೆಗೆದುಹಾಕಿ ಜಡತ್ವ ಕಡಿಮೆ ಮಾಡುತ್ತದೆ, ನಮ್ಮನ್ನು ಆಕ್ಟಿವ್ ಮಾಡುತ್ತದೆ. ಗುಗ್ಗುಳ ಮಾಂಸಖಂಡಗಳನ್ನು ಸಡಿಲಗೊಳಿಸೋದ್ರಿಂದ ಮಾಸಿಕ ಋತುಚಕ್ರದಲ್ಲಿ ಕಾಣಿಸ್ಕೊಳ್ತಕ್ಕಂಥ ನೋವನ್ನು ಕಡಿಮೆ ಮಾಡುತ್ತೆ. ಇಲ್ಲಿ ನಾವು ಒಂದು ವಿಷಯ ತಿಳಿದುಕೊಳ್ಬೇಕು, ಏನೆಂದ್ರೆ ಗುಗ್ಗುಳ ಬಳಸುವಾಗ ಬಿಸಿಲಿನಲ್ಲಿ ಹೋಗುವುದು ಕಡಿಮೆ ಮಾಡಬೇಕು. ಅತಿಯಾದ ವ್ಯಾಯಾಮ ಮಾಡಬಾರ್ದು, ಮದ್ಯ ಸೇವನೆ ಮಾಡಬಾರ್ದು, ಹುಳಿಯಾದ ಆಹಾರ ಪದಾರ್ಥ ಸೇವಿಸಬಾರ್ದು. ಇಷ್ಟೆಲ್ಲ ಆರೋಗ್ಯ ಲಾಭ ಹೊಂದಿರತಕ್ಕಂಥ ಗುಗ್ಗುಳವನ್ನು ನಾವು ರಕ್ಷಿಸುವುದು ತುಂಬಾನೇ ಮುಖ್ಯ. ಯಾಕೆಂದ್ರೆ ವಿಶ್ವ ಸಂರಕ್ಷಣಾ ಸಂಸ್ಥೆಯು ಗುಗ್ಗುಳವನ್ನು ನಶಿಸಿ ಹೋಗುತ್ತಿರುವ ಸಸ್ಯ ಜಾತಿಯ ಪಟ್ಟಿಗೆ ಸೇರಿಸಿದೆ. ಸರಿ, ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.